ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ಭಾರತ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಸೈನಿಕನಿಗೆ ಸ್ವಾಗತ ಕೋರಿದ ಕೋಗಿಲ್ಬನ್ ಗ್ರಾಮಸ್ಥರು. ಕಳೆದ 22 ವರ್ಷಗಳಿಂದ ಭಾರತೀಯ ಸೇನೆಯಲ್ಲಿ ಸೈನಿಕನಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಮರಳಿ ತಮ್ಮೂರಿಗೆ ಬಂದ ಬಾಳು ಅಶೋಕ್ ಪಾಟೀಲ್ ರವರಿಗೆ ದಾಂಡೇಲಿ ನಗರದ ಕೋಗಿಲ್ಬನದಲ್ಲಿ ಗೌರವಪೂರ್ವಕವಾಗಿ ಸ್ವಾಗತಿಸಿ ಸನ್ಮಾನಿಸಲಾಯಿತು. ಬಾಳು ಅಶೋಕ್ ಪಾಟೀಲ್ ರವರು ತಮ್ಮ ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಗ್ರಾಮದ ಜನತೆ ಅದ್ಧೂರಿಯಾಗಿ ಮೆರವಣಿಗೆ ಮಾಡುವುದರ ಮೂಲಕ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಬಾಳು ಅಶೋಕ್ ಪಾಟೀಲ್ ರವರ ಮಿತ್ರರಾದ ರವಿ ಕಾಳೆ, ವಿಠಲ್ ಕಾಳೆ, ನಿಖಿಲ್ ಪಣೇರಿ, ದಂಡಿಲಪ್ಪ ಚಲವಾದಿ, ಸಂತೋಷ್ ಸಿಂಗ್ ತಳವಾಡ್, ರವಿ ಹಿರೇಮಠ್, ಮುತ್ತು ಹಿರೇಮಠ್ ಹಾಗೂ ಕೋಗಿಲ್ಬನದ ಗ್ರಾಮಸ್ಥರು ಮತ್ತು ಮನೆಯಲ್ಲಿಯ ಎಲ್ಲ ಬಂಧು ಬಳಗದವರು ಉಪಸ್ಥಿತರಿದ್ದರು. ಇಂಡಿಯನ್ ಆರ್ಮಿ ಅವರಿಗೆ सबकले ಆರ್ಮಿ ಸೈನಿಕರಾದ ಬಾಳು ಪಾಟೀಲ್ ಅವರಿಗೆ, ಸೈನಿಕರಾದ ಬಾಳು ಪಾಟೀಲ್ ಅವರಿಗೆ, ಬಾಳು ಪಾಟೀಲ್ ಅವರಿಗೆ. ದಾಂಡೇಲಿಯಲ್ಲಿ ಭಾರೀ ಕಳ್ಳತನ ಮಾಡಿದ ಕಳ್ಳರನ್ನು ಬಂಧಿಸಿದ ಪೊಲೀಸರು. ದಾಂಡೇಲಿಯ ವನಶ್ರೀ ನಗರದಲ್ಲಿ ಮನೆಯೊಂದರಲ್ಲಿ ನಡೆದ ಕಳ್ಳತನದ ಆರೋಪಿಗಳನ್ನು ನಗರ ಪೊಲೀಸ್ ಠಾಣೆಯ ಪೊಲೀಸರು ಶನಿವಾರ ಬಂಧಿಸಿದ್ದಾರೆ. ಈ ಕಳ್ಳತನಕ್ಕೆ ಸಂಬಂಧಿಸಿದಂತೆ ಮೇ 26ರಂದು ವನಶ್ರೀ ನಗರದ ನಿವಾಸಿ ಶಂಶುನಿಸಾ ಶೇಖ್ ಅವರು ಪ್ರಕರಣ ದಾಖಲಿಸಿದ್ದರು. ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು ದಾಂಡೇಲಿಯ ಮಾರುತಿ ನಗರದ ನಿವಾಸಿ ಅಶೋಕ್ ದೇಮಣ್ಣ ಗುರವ್ ವಯಸ್ಸು 25, ಫೈರೋಜ್ ಅಬ್ದುಲ್ ಸತ್ತಾರ್ ದೌಲತ್ತಿ ವಯಸ್ಸು 25 ಹಾಗೂ ಗಾಂಧಿನಗರದ ನಿವಾಸಿ ಮೈಕಲ್ ಅಪ್ಪು ಕಕ್ಕೇರಿ ವಯಸ್ಸು 28 ಬಂಧಿತ ಆರೋಪಿಗಳಾಗಿದ್ದಾರೆ. ಸ್ಥಳೀಯ ವ್ಯಕ್ತಿಗಳಿಂದಲೇ ನಡೆದ ಕಳ್ಳತನ ಕೃತ್ಯದಲ್ಲಿ ಬಂಧಿತರಿಂದ 2 ಬಂಗಾರದ ಉಂಗುರ, 6 ಜೊತೆ ಬೆಳ್ಳಿಯ ಕಾಲು ಚೈನ್, 4 ಬೆಳ್ಳಿಯ ಕೈಬಳೆ, 3 ವಾಚ್, 1 ಬೆಳ್ಳಿಯ ದೀಪ ಹಚ್ಚುವ ಹಣತೆ, 1 ಸಣ್ಣ ಡಬ್ಬ ಮತ್ತು 3,650 ರೂಪಾಯಿ ನಗದು ಸೇರಿದಂತೆ ಕೃತ್ಯಕ್ಕೆ ಬಳಸಿದ ಮೋಟಾರ್ ಬೈಕ್ ವಶಪಡಿಸಿಕೊಂಡಿದ್ದಾರೆ. ದಾಂಡೇಲಿ ಡಿವೈಎಸ್ಪಿ ಶಿವಾನಂದ್ ಮದರ್ಖಂಡಿರವರ ಮಾರ್ಗದರ್ಶನದಲ್ಲಿ ಸಿಪಿಐ ಭೀಮಣ್ಣ ಎಂ ಸೂರಿ ನೇತೃತ್ವದಲ್ಲಿ ಪಿಎಸ್ಐಗಳಾದ ಐಆರ್ ಗಡ್ಡೇಕರ್, ರವೀಂದ್ರ ಬಿರಾದಾರ್, ಎಎಸ್ಐಗಳಾದ ಬಸವರಾಜ್ ವಕ್ಕುನ್, ನಾರಾಯಣ್ ರಾಥೋಡ್ ಹಾಗೂ ಜಿಲ್ಲಾ ಕೇಂದ್ರದ ಸಿಡಿಆರ್ ವಿಭಾಗದ ಉದಯ್ ಗುನ್ಗಾ, ರಮೇಶ್ ನಾಯ್ಕ್ ಇವರುಗಳು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು. ವೀಕ್ಷಕರೇ, ದಾಂಡೇಲಿಯಲ್ಲಿ ಹೆಚ್ಚುತ್ತಿರುವ ಕಳ್ಳತನದ ಪ್ರಕರಣಗಳು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರ ಹುಟ್ಟು ಹಬ್ಬ ಆಚರಣೆ. ಹಳಿಯಾಳ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಟಿ.ಎ. ನಾರಾಯಣ್ ಗೌಡರ 57ನೇ ಹುಟ್ಟು ಹಬ್ಬದ ಪ್ರಯುಕ್ತ ಜೂನ್ 8ರ ಶನಿವಾರ ಪಟ್ಟಣದ ಹಳೆಯ ತಹಶೀಲ್ದಾರ್ ಕಚೇರಿಯ ಹಿಂಭಾಗದಲ್ಲಿ ಇರುವ ಅರಣ್ಯ ಇಲಾಖೆಯ ಜಾಗದಲ್ಲಿ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಳಿಯಾಳ್ ತಾಲೂಕಾ ಘಟಕದ ವತಿಯಿಂದ 101 ಸಸಿಗಳನ್ನು ನೆಡಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಅತಿಥಿಯಾಗಿ ಆಗಮಿಸಿದ ಡಾಕ್ಟರ್ ಮುಡುಬಾಗಿಲು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ಬೆಂಡಿಗೇರಿಮಠ್, ಉಪ ವಲಯ ಅರಣ್ಯಾಧಿಕಾರಿ ಪರಶುರಾಮ್ ಹುದ್ದಾರ್, ಗಸ್ತು ಅರಣ್ಯ ಪಾಲಕ ಮಹೇಶ್, ಗೌರವ ಅಧ್ಯಕ್ಷರಾದ ವಿಜಯ್ ಫಡ್ನಿಸ್, ಉಪಾಧ್ಯಕ್ಷರಾದ ಚಂದ್ರಕಾಂತ್ ದುರ್ವೆ, ಕಾರ್ಯದರ್ಶಿ ಮಹೇಶ್ ಅಣೆಗುಂದಿ, ಸುರೇಶ್ ಪೋಕಿತ್ಕರ್, ರಾಮ ಜಾವಳೇಕರ್, ಚಂದ್ರು ಅರ್ಶಿನ್ಗೇರಿ, ಅರುಣ್ ಸೊರಗೊಂಡ, ಸುಧಾಕರ್ ಕುಂಬಾರ್, ಪರಶುರಾಮ್
ಶಾಪುರ್ಕರ್, ನಾಗೇಶ್ ಹೆಗಡೆ, ಶಿವು ಡಮ್ಮಣಗಿ ಮಠ್, ರಮೇಶ್ ತೊರ್ಲೇಕರ್, ಉದಯ್ ಮುನವಳ್ಳಿ, ರಾಜು ತೊರ್ಲೇಕರ್, ಸಾಲು ಡಿಸೋಜಾ, ಸದಾ ಮುನವಳ್ಳಿ ಉಪಸ್ಥಿತರಿದ್ದರು. ಎಲ್ಲ ಕಡೆಗೂ ಕೂಡ ಸೂರ್ಯ ಪ್ರಾಣಶಕ್ತಿಯನ್ನು ಕೊಡ್ತಾನ. ಅದು ಈ ಪಂಚಮಹಾಭೂತಗಳನ್ನು ಕೂಡಿಕೊಂಡು ಈ ಪೃಥ್ವಿಯಲ್ಲಿ ಏನು ನಿರ್ಮಾಣ ಆಗಿದೆಯಲ್ಲ, ಜೀವಿ ಅಂತ ಕರೀತಾರಲ್ಲ, ಈ ಪ್ರಪ್ರಥಮವಾಗಿ ಭೂಮಿಗೆ ಬಂದಂತಹ ಜೀವಿ ಯಾವುದಪ್ಪ ಅಂತ ಕೇಳಿದ್ರೆ ಸಸ್ಯ. ಯಾಕಂದ್ರೆ ಸಸ್ಯಗಳ ಕೊಡುಗೆ ಈ ಮನುಷ್ಯ ಜೀವನಿಗೆ, ಇತರೆ ಪ್ರಾಣಿ ಜೀವನಕ್ಕೆ ಒಂದು ಮಹಾನ್ ಕೊಡುಗೆ. ಎಷ್ಟು ಮಟ್ಟಿಗೆ ಅಂದ್ರೆ ಸಸ್ಯ ಜೀವಿ ಇಲ್ಲದ ಯಾವ ಪ್ರಾಣಿಗಳು, ಯಾವ ಮನುಷ್ಯನ ಕೂಡ ಜೀವನದಲ್ಲಿ ಸಾಧ್ಯವೇ ಇಲ್ಲ. ಬರೀ ಆಹಾರಕ್ಕಷ್ಟೇ ಅಲ್ಲ, ಅನೇಕ ಪ್ರಕ್ರಿಯೆಗಳಿಗೆ ಸಸ್ಯ ಜೀವಿಯ ಅಗತ್ಯ ಅತಿಯಾಗಿ. ಏನು ನಾವು ಮಾಲಿನ್ಯ, ವಾಯು ಮಾಲಿನ್ಯ ಅಂತ ಕರೀತೀವಿ, ಅನೇಕ ಕಾರ್ಯಗಳಿಗೆ ಉಪಯೋಗಿಸುತ್ತೆ. ಇದನ್ನೆಲ್ಲ ಅರಣ್ಯ ಕೊಡ್ತದ ಲೆಕ್ಕ ಹಾಕೊಂತ ಹೋದ್ರೆ ಕೊಟ್ಟಂತಹ ಒಂದು ಮಹಾನ್ ಕೊಡುಗೆ ನೋಡ್ಬಿಟ್ರೆ ಅದಕ್ಕೆ ಮೊದಲಿಂದನೂ ಭಾರತೀಯ ಪರಂಪರೆ ಎಷ್ಟು ನೀವು 1000 ವರ್ಷಗಳಿಂದ ಹೋಗ್ತದೆ ಉಪನಿಷತ್ತುಗಳಿಂದ ಕೂಡ ಅದರ ಬೇಕಾಗಿದೆ. ಯಾರಾದರೂ ಸಹಿತ ಒಂದು ಊರಿಗೆ, ಒಂದು ಮನೆಗೆ ಉಪಕಾರ ಮಾಡ್ಬೇಕಂತ ಕೇಳಿದ್ರೆ ಒಂದು ಗಿಡ ಒಂದು ಗಿಡ ನೆಟ್ಟು ಅದನ್ನ ಬೆಳೆಸೋದೇನಂತ ಬಹಳ ಕಷ್ಟಕರ ಕೆಲಸ ಅಲ್ಲ. ಆದ್ರೆ ನಮ್ಮ ಮಂದಿ ಅದನ್ನೂ ಮಾಡೋದಿಲ್ಲ. ಆ ರೀತಿ ಗಿಡವನ್ನು ಕಡಿತಾರೆ. ಇದು ಬಹಳ ಶೋಚನೀಯ ಸ್ಥಿತಿ. ಆ ಗಿಡಗಳು ಮಾಡುವಂಥ ಉಪಕಾರ ಅದನ್ನು ನಾವು ಹಾಕಿ ಹೋಗಿ ಅಭ್ಯಾಸ ಮಾಡಬೇಕು. ಅವಾಗ ಅದರ ಹೃದಯ ತುಂಬಿ ಬರ್ತಕ್ಕಂತಹ ಒಂದು ಆನಂದ ಏನಿದೆ ಅದನ್ನು ನಾವು ಸಂಭ್ರಮಿಸಬೇಕು. ನಾನು ಧಾರವಾಡ ಜಿಲ್ಲೆಯ ಮೂಲತಃ, ಆದ್ರೆ ಒಂದು 5-6 ತಿಂಗಳು ಕಾಳಿ ನದಿ ಪ್ರಾಜೆಕ್ಟ್ನಲ್ಲಿ ನೌಕರಿ ಮುಗಿದ ತಕ್ಷಣ ಅರ್ಜಿ ಕೊಟ್ಟ ತಕ್ಷಣ ನೌಕರಿ